ಈಗ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಈಗ ನೀವು 10 ಮನೆಯನ್ನು ತಗೊಂಡ್ರೆ ಅಲ್ಲಿ 2 ಮನೇಲಿ ಯಾರಿಗಾದರೂ ಒಂದು ರೀತಿಯ ಕ್ಯಾನ್ಸರ್ ಇದ್ದೇ ಇರುತ್ತೆ. ಈಗ ಅದರಲ್ಲೂ ಕೆಲವು ಮಹಿಳೆಯರಿಗೆ ಮಕ್ಕಳಾಗಿರೋದಿಲ್ಲ, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಆಗ್ತಿದೆ. ಯಾಕೆ ಅಂತ? ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕ್ಯಾನ್ಸರು ಇದ್ರ ಬಗ್ಗೆ ನಾನು ಒಂದು ಪುಸ್ತಕನೂ ಸಹ ಬರೆದಿದ್ದೀನಿ. ಸಪ್ನಾ ಬುಕ್ ಹೌಸಿಂದ ಅದು ರಿಲೀಸ್ ಆಗಿತ್ತು. ಮತ್ತು ಬಹಳ ಮಾಲಿಕ್ಯುಲರ್ ಲೆವೆಲಲ್ಲಿ ಡೆಪ್ತಾಗಿ ನಾನು ಇದನ್ನು ಪಾಠನ ಮಾಡ್ತೀನಿ. ಈ ಕ್ಯಾನ್ಸರ್ ಅನ್ನೋದಿದೆಯಲ್ಲ, ಒಬ್ಬ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದರೆ ಜೀವಕೋಶಗಳಿಗೆ ಹುಚ್ಚು ಹಿಡಿಯೋದನ್ನು ಕ್ಯಾನ್ಸರ್ ಅಂತ, ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತ ಅಂತೀವಿ. ಅಲ್ಲೇನಾಗುತ್ತೆ ಅಂದರೆ ಹೈ ಸೆಲ್ಯುಲರ್ ಪ್ರಾಲಿಫರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಹಂಗಂದ್ರೆ ಅರ್ಥ, ಜೀವಕೋಶಗಳು ಅನಿಯಂತ್ರಿತ ಸ್ಥಿತಿಯಲ್ಲಿ ಡಿವೈಡ್ ಆಗ್ತಾಯಿದೆ, ಹೆಚ್ಚಾಗ್ತಾ ಇದೆ, ಮತ್ತು ಡಿಫ್ರೆನ್ಸಿಯೇಷನು ಆಗ್ತಾಯಿದೆ. ತಾನು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡೋದು. ಇದು ಕ್ಯಾನ್ಸರ್ನ ಸಿಂಪಲ್ಲಾಗಿ ಡೆಫಿನಿಷನ್ನ ಹೇಳ್ಬೋದು. ಈ ಕ್ಯಾನ್ಸರ್ ಉಂಟಾಗಲು ಕಾರ್ಸಿನೋಜೆನ್ ಅಂತ ಕರಿತೀವಿ. ಕ್ಯಾನ್ಸರ್ ಕಾರಕಗಳಿಂದಾಗಿ ನಮ್ಮ DNA ರೂಪಾಂತರ ಅಥವಾ ಮ್ಯೂಟೇಷನ್ಗಳಾಗಿ ಕ್ಯಾನ್ಸರ್ ಉಂಟಾಗುವಂಥದ್ದು. $1 ಬಿಲಿಯನ್ ಕ್ವೆಶ್ಚನ್ ಜಗತ್ತಿನಲ್ಲಿ ಎಲ್ಲರೂ ಕೇಳಿದ್ದೇನು ಅಂದರೆ, ಕ್ಯಾನ್ಸರ್ ಏನಕ್ಕೆ ಬರುತ್ತೆ? ಏನಕ್ಕೆ ಬರುತ್ತೆ ಅಂದರೆ, ನಮ್ಮ ಆನುವಂಶೀಯ ವಸ್ತುವಿನಲ್ಲಿ ಉಂಟಾಗುವ ರೂಪಾಂತರದಿಂದ ಕ್ಯಾನ್ಸರ್ ಬರುತ್ತೆ. ಹಾಗಾದರೆ ರೂಪಾಂತರ ಯಾವ ರೀತಿ ಆಗುತ್ತೆ ಅಂದರೆ, ಕ್ಯಾನ್ಸರ್ ಕಾರಕಗಳು ಅದರಲ್ಲಿ ಕೆಮಿಕಲ್ಸ್ಗಳಾಗಿ ರಾಸಾಯನಿಕ ಆಗಿರ್ಬೋದು, ಭೌತಿಕ ಕಾರಣ ಆಗಿರ್ಬೋದು, ಅಥವಾ ಜೈವಿಕ ಕಾರಣ, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ ಫ್ಯಾಕ್ಟರ್ಸ್ ಕಾರ್ಸಿನೋಜನ್ಸಿಂದ ಬರೋಂತಹದ್ದು. ಈಗ ಒಂದು ಪ್ರಶ್ನೆ ಕೇಳಿದ್ರಿ, ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರು ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಫೀಮೇಲ್ ಯಾವುದು? ಕ್ಯಾನ್ಸರಲ್ಲಿ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು, ಮಹಿಳೆಯರನ್ನು ನಾವು ನೋಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಕಾರಣ ಇದ್ರದ್ದು ಆನುವಂಶೀಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಇದೆಯಲ್ಲ ತುಂಬ ಜಾಸ್ತಿ. ಏನಾಗುತ್ತೆ, ಒಂದು ಕುಟುಂಬ ಅಂತ ನೀವು ನೋಡಿದಾಗ, ಕುಟುಂಬದಲ್ಲಿ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತಂದರೆ, ಒವೇರಿಯನ್ ಕ್ಯಾನ್ಸರ್ ಇತ್ತು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇತ್ತು ಅಂದರೆ, ಆ ಕುಟುಂಬದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ. ಬಂದೇ ಬರುತ್ತೆ ಅಂತಲ್ಲ, ಬರುವ ಸಾಧ್ಯತೆ ಬೇರೆಯವರಿಗೆ ಹೋಲಿಸಿದರೆ ಹೆಚ್ಚು. ಒಂದು ಬೆಸ್ಟ್ ಎಕ್ಸಾಂಪಲ್ಲು ಏಂಜಲಿನಾ ಜೂಲಿ ಅಂತ ನೀವು ಹಾಲಿವುಡ್ ಅವರು ನಟಿಯನ್ನು ಕೇಳಿರ್ಬೋದು. ಆಕೆಯ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ರು. ಆಕೆಯ ಚಿಕ್ಕಮ್ಮನಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಆಕೆ ಏನು ಮಾಡಿದ್ಲು, ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಆಕೆಯ ಜೀನ್ಸ್ಗಳಲ್ಲಿ ಏನಾದರೂ ಮ್ಯೂಟೇಷನ್ಗಳಾಗಿದೆಯಾ ಅಂತ ನೋಡಿದಾಗ BRCA1 ಮತ್ತು BRCA2 ಅಂತ 2 ಜೀನ್ಗಳಿದೆ, ಅದರಲ್ಲಿ ಮ್ಯೂಟೇಷನ್ ಆಗಿದ್ದು ಗೊತ್ತಾಯಿತು. ಆಕೆ ಏನು ಮಾಡಿದ್ಲು ಅಂದರೆ ಮ್ಯಾಮೆಕ್ಟಮಿ, ಬ್ರೆಸ್ಟನ್ನು ತೆಗೆಸಿ ಆಮೇಲೆ ಕಾಸ್ಮೆಟಿಕ್ ಸರ್ಜರಿನ ಮಾಡಿಸ್ಕೊಂಡ್ಳು. ಅಂದರೆ ಪ್ರಿಕಾಷನ್, ಅದು ವೆಸ್ಟರ್ನರ್ಸ್ ಎಲ್ಲ ಮಾಡ್ತಾರೆ, ನಮ್ಮಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸ್ತನ ಕ್ಯಾನ್ಸರ್ ಇದೆಯಲ್ಲ, ಇದು ಬಹಳ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಇದೆಯಲ್ಲ, ಅಂದರೆ ವಂಶಾವಳಿ, ನಮ್ಮ ವಂಶದಿಂದ ಅಂದರೆ ಹಿಂದಿನವರಿಂದ ನಮಗೆ ಬರುವ ಸಾಧ್ಯತೆ ಜಾಸ್ತಿ. ಕೋಲನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಇದು ಜೆನೆಟಿಕ್ ಕಾಂಪೊನೆಂಟ್, ಇನ್ಹೆರಿಟೆನ್ಸ್ ಕಾಂಪೊನೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇತ್ತೀಚೆಗೆ ನಾವು ನೋಡಿದ್ದೀವಿ, ಬಹಳಷ್ಟು ವೈದ್ಯರು ಸಹ ಹೇಳ್ತಾರೆ, ಯಾರು ಮಗು ಆಗಿರೋದಿಲ್ಲ ಅಂಥವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ, ಅದಕ್ಕೆ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಹೆಣ್ಣಿನ ಒಂದು ಹಾರ್ಮೋನ್ಗಳನ್ನು ನಾವು ನೋಡಿದಾಗ ಹಿಂದಿನ ಕಾಲದಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಇತ್ತು. ಒಂದು ಅವೇರ್ನೆಸ್ ಇಲ್ಲ ಅಂತಲೂ ಹೇಳ್ತಾರೆ, ಮತ್ತು ಕಡಿಮೆ ಇತ್ತು. ಕಾರಣ ಏನು ಅಂತಂದರೆ, ಒಂದು ಹೆಣ್ಣು ಅಂತಂದಾಗ ಮಿನಿಮಮ್ ಒಂದು 6 ಜನ ಮಕ್ಕಳಿರ್ತಾಯಿದ್ರು. ಒಂದು 6 ಜನ, ಅದಕ್ಕಿಂತ ಮೊದಲು 10, 12 ಎಲ್ಲ ಇತ್ತು. ನಂತರ 6, 4, ಆಮೇಲೆ 2 ಮಕ್ಕಳು ಎಲ್ಲ. ಏನಾಗುತ್ತೆ ಅಂತಂದರೆ, ಈ ಎಸ್ಟ್ರೋಜನ್ ಎನ್ನುವುದು ಫೀಮೇಲ್ ಹಾರ್ಮೋನ್. ಅದು ಈ ನಾವು ಮೆನಿಸ್ಟ್ರೇಷನ್ ಅಂತ, ಹುಡುಗಿ ಋತುಮತಿ ಆದಾಗಿಂದ ಮೆನೋಪಾಸ್, ಋತುಚಕ್ರ ನಿಲ್ಲುತ್ತಲ್ಲ, ಅಲ್ಲಿಯವರೆಗೂ ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಎಸ್ಟ್ರೋಜನ್ ಹಾರ್ಮೋನ್ನು ಎಷ್ಟು ದೀರ್ಘಾವಧಿಯಲ್ಲಿ ಹೆಣ್ಣು ಮಕ್ಕಳಲ್ಲಿರುತ್ತೆ, ಆವಾಗ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಕಾರಣ ಈ ಎಸ್ಟ್ರೋಜನ್ ಹಾರ್ಮೋನು ಈ ಮೆಮರಿ ಗ್ಲ್ಯಾಂಡ್ ಸೆಲ್ಸ್ ಇರುತ್ತಲ್ಲ, ಅದರ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇಲ್ಲಿ ಒಂದು ಮಗು ಆಗಬೇಕು ಅಂತಂದರೆ, ಒಂದು ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ಎಸ್ಟ್ರೋಜನ್ ನಿಂತೋಗುತ್ತೆ. ಎಸ್ಟ್ರೋಜನ್ನು ಇವೆಲ್ಲ ಯಾವ ಥರ ಅಂತಂದರೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಬಿಡುಗಡೆ ಮಾಡೋದು, ಅಂದರೆ ಅಂಡಾಣುನ ಬಿಡುಗಡೆ ಮಾಡೋಲ್ಲ. ಗರ್ಭಿಣಿಯಾದಾಗ ಅಂಡಾಣು ಬಿಡುಗಡೆ ಆಗೋಲ್ಲ. ಆಕೆ ಗರ್ಭವತಿಯಾಗಿ ಮಗು ಹುಟ್ಟಿ ಮಗುವಿಗೆ ಹಾಲು ನೀಡಿ ಮಾಡುವ ಒಂದು 2 ವರ್ಷದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಆಕೆಗೆ 2 ವರ್ಷ ಎಸ್ಟ್ರೋಜನ್ ಹಾರ್ಮೋನಿನಿಂದ ರಕ್ಷಣೆ ಸಿಕ್ಕಿತು. ಒಂದು ಮಗುವಿಗೆ 2 ವರ್ಷ ಅಂತ ಇಟ್ಕೊಳ್ಳಿ, 6 ಮಕ್ಕಳು ಅಂದರೆ 12 ವರ್ಷ. 12 ವರ್ಷಗಳ ಕಾಲ ಆಕೆಗೆ ಎಸ್ಟ್ರೋಜನ್ ಹಾರ್ಮೋನಿಂದ ರಕ್ಷಣೆ ಸಿಕ್ತು. ಅಂದರೆ ಅಷ್ಟು ವರ್ಷಗಳ ಕಾಲ ಆಕೆಯ ದೇಹದಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆಯಾಗುವುದು ತುಂಬ ಕಡಿಮೆ ಇತ್ತು.
ಅದು ಈ ಸ್ತನದ ಮತ್ತು ಏನು ಜೀವಕೋಶ ಇದೆ ಅದರ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರಲಿಲ್ಲ. ಮತ್ತು ಹೆಣ್ಣು ಗರ್ಭಿಣಿಯಾದಾಗ ಈ ಸ್ತನದಲ್ಲಿರುವ ಜೀವಕೋಶಗಳಲ್ಲಿ ಬೇರೆ ಥರ ಮೆಚುರೇಷನ್ ಆಗುತ್ತೆ. ಮೆಚುರಿಟಿ ಅಂದರೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಬರುತ್ತೆ. ಬದಲಾವಣೆ ಆದಾಗ ಅದಕ್ಕೆ ಎಸ್ಟ್ರೋಜನಿಂದ ತೊಂದರೆ ಆಗೋಲ್ಲ. ಹಾಗಾಗಿ ಯಾವ ಹೆಣ್ಣು ತಾಯಿ ಆಗ್ತಾಳೆ ಅವಳಿಗೆ ಈ ಒಂದು ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ. ಅದು ಹೆಚ್ಚು ಮಕ್ಕಳಾದಷ್ಟು ಪ್ರೊಟೆಕ್ಷನ್ ಜಾಸ್ತಿ. ಒಂದು ಮಗುವಿಗೆ 2 ವರ್ಷ ಅಂದರೆ 6 ಮಕ್ಕಳಿಗೆ 12 ವರ್ಷ ಆಯಿತು. ಹಾಗಾಗಿ 12 ವರ್ಷ ನಿಮಗೆ ಪ್ರೊಟೆಕ್ಷನ್ ಸಿಕ್ತು ಅಂತಂದರೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ. ಈಗ ಮಗುವೇ ಇಲ್ಲ, ಮದುವೆನೇ ಆಗಿಲ್ಲ, ಮಕ್ಕಳೇ ಇಲ್ಲ ಅಂದಾಗ ಎಸ್ಟ್ರೋಜನ್ನು ಆ ಒಂದು ಬ್ರೆಸ್ಟ್ ಸೆಲ್ ಮೇಲೆ ಅದು ರಿಯಾಕ್ಟ್ ಮಾಡ್ತಿರುತ್ತೆ. ಮತ್ತು ಅದರದ್ದು ಒಂದು ಬದಲಾವಣೆ ಆಗಬೇಕು, ಮೆಚುರೇಷನ್ ಆಗಬೇಕು, ಆಗೋದಿಲ್ಲ. ಅದು ಯಾವಾಗ ಮೆಚುರೇಷನ್ ಆಗುತ್ತೆ ಅಂದರೆ ಆಕೆ ಗರ್ಭವತಿ ಆದಾಗ ಆಗೋದು. ಗರ್ಭವತಿಯಾಗಿ ಮಗುವಿಗೆ ಹಾಲು ನೀಡಿದಾಗ ಮಾತ್ರ ಆಗುವಂಥ ಪ್ರಕ್ರಿಯೆಗಳಿದು. ಇದು ಯಾವಾಗ ಆಗೋದಿಲ್ಲ, ಅತಿ ಸುಲಭವಾಗಿ ಎಸ್ಟ್ರೋಜನ್ನ ಅದರ ಮೇಲೆ ರಿಯಾಕ್ಟ್ ಮಾಡೋದು. ಏಕೆಂದರೆ ಈ ಸೆಲ್ಸ್ಗಳ ಮೇಲೆ ರೆಸೆಪ್ಟಾರ್ಸ್ ಇರುತ್ತೆ, ಎಸ್ಟ್ರೋಜನ್ ಹಾರ್ಮೋನ್ ಅದಕ್ಕೆ ಬೈಂಡ್ ಆಗುತ್ತೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ಮೊದಲೆಲ್ಲ ಋತುಮತಿ ಆಗೋಂಥದ್ದು ಒಂದು 16 ವರ್ಷ 18 ವರ್ಷ ಈ ಥರ ಇತ್ತು. ಈಗೇನಾಗಿದೆ, 10 ವರ್ಷದ ಮಗು 12 ವರ್ಷದ ಮಗುಗೆ ಋತುಮತಿಗಳು ಆಗಿಬಿಡ್ತಾರೆ. ಕಾರಣ ನಾವು ಸೇವಿಸುವ ಆಹಾರ ಅಂತಲೇ ಹೇಳ್ಬೋದು. ಇಲ್ಲೇನಾಗ್ತಾ ಇದೆ ಅಂದರೆ ಅತಿಯಾಗಿ ಒಂದು ಮಾಂಸಾಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಕೋಳಿ, ಈ ಫಾರ್ಮ್ ಕೋಳಿ ಅಂತ ಅಂತೀವಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಪ್ರಮಾಣದ ಗ್ರೋತ್ ಹಾರ್ಮೋನುಗಳನ್ನು ಇಂಜೆಕ್ಟ್ ಮಾಡ್ತಾರೆ. ಮತ್ತು ಅತಿಯಾದ ಆ್ಯಂಟಿಬಯೋಟಿಕ್ಸ್ಗಳು, ಏಕೆಂದರೆ ಕಾಯಿಲೆ ಬರಬಾರ್ದು ಮತ್ತು ಹೆಚ್ಚು ಅದು ಪ್ರೊಡಕ್ಟಿವ್ ಆಗಿರಬೇಕು ಅಂತ. ಇದನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ಈ ಗ್ರೋತ್ ಹಾರ್ಮೋನು ಹೆಣ್ಣು ಮಕ್ಕಳ ದೇಹಕ್ಕೆ ಹೋದಾಗ, ಹೆಣ್ಣು ಗಂಡು ಅವರಲ್ಲಿ ಈ ಹದಿಹರೆಯ ಬಹಳ ಬೇಗ ಬಂದ್ಬಿಡುತ್ತೆ, ಪ್ರಿಪೋನ್ ಆಗಿಬಿಡುತ್ತೆ. ಋತುಮತಿಯರಾಗೋದು 16-18 ವರ್ಷಕ್ಕೆ ಆಗೋಂಥ ಹೆಣ್ಣು ಮಕ್ಕಳು 10 ವರ್ಷ 8 ವರ್ಷಕ್ಕೆ ಋತುಮತಿಯರಾಗುವಂಥ ಸಾಧ್ಯತೆ ಇದೆ. 10 ಅಥವಾ 12 ವರ್ಷಕ್ಕೆ ಋತುಮತಿಯರಾದರೆ 50 ವರ್ಷದವರೆಗೂ ಟೈಮು, ಅಲ್ಲಿವರೆಗೂ ನಿಮಗೆ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆದರೆ ಅದು ನಮಗೆ ಇದು ಒಂದು ಸ್ತನ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೀವಿ ಅದು ಉಂಟು ಮಾಡುವ ಸಾಧ್ಯತೆ. ನಾನು ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳು ಜಾಸ್ತಿ. ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್, ಮೇನ್ ರಿಸ್ಕ್ ಫ್ಯಾಕ್ಟರ್, ಇದು ಬಹಳ ಪ್ರಮುಖವಾದ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಹಾಗಾಗಿ ಎಸ್ಟ್ರೋಜನ್ನಿಂದ ರಕ್ಷಣೆ ಪಡಿಬೇಕು ಅಂದರೆ ಮಕ್ಕಳಾಗಬೇಕು. 2 ಮಕ್ಕಳಾದರೆ 4 ವರ್ಷ ಪ್ರೊಟೆಕ್ಷನ್ನು, 3 ಮಕ್ಕಳಾದರೆ 6 ವರ್ಷ ಪ್ರೊಟೆಕ್ಷನ್ನು. ಏಕೆಂದರೆ ಅದರದ್ದು ಡಿಫ್ರೆನ್ಸಿಯೇಷನ್ ಆಗುತ್ತೆ, ಮೆಚೂರ್ ಆಗುತ್ತೆ. ಮೆಚೂರ್ ಆಗಿ ಡಿಫ್ರೆನ್ಸಿಯೇಷನ್ ಆಗುತ್ತಲ್ಲ ಬ್ರೆಸ್ಟ್ ಸೆಲ್ಗಳು, ಆವಾಗ ಅದಕ್ಕೆ ತೊಂದರೆ ಕಡಿಮೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.